ಇವತ್ತು ಪೇಜಾವರ್ ಶ್ರೀಗಳು ಹೇಳ್ತಾರೆ. ಪೇಜಾವರ್ ಶ್ರೀ ಅವರು ಶ್ರೀರಾಮ್ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಮೆಂಬರ್ ಕೂಡ ಅವರು. ಪೇಜಾವರ್ ಶ್ರೀಗಳು ಅವರು BK ಹರಿಪ್ರಸಾದ್ ಮಾತಾಡೋದು ರಿಪಬ್ಲಿಕ್ ಕನ್ನಡ ಜೊತೆಗೆ. ಅವ್ರು ಹೇಳಿದ್ದು, ನೀವು ಭಯ ಹುಟ್ಟಿಸ್ತಿದ್ದೀರಾ ಅಂತ ಭಯೋತ್ಪಾದಕರು ಅಂತ ಹೇಳಿದ್ದಾರೆ. ಯಾರು? ಪೇಜಾವರ್ ಶ್ರೀಗಳು. ಯಾರು ಈ ಥರ ಮಾತು ಹೇಳ್ತಾರೋ ಅದೇ ಇನ್ನೊಂದು ಗೋದ್ರ ಆಗುತ್ತೆ, ಕಾರ್ ಸೇವಕರಿಗೆ ಬೆಂಕಿ ಹಚ್ತಾರೆ ಅಂತ ಪೇಜಾವರ್ ಶ್ರೀಗಳು ನೋಡಿ, ಅವ್ರು ಅಲ್ಲಿದಾರಲ್ಲ ಸ್ಕ್ರೀನಲ್ಲಿ, ಪೇಜಾವರ್ ಶ್ರೀಗಳು ಅವ್ರು ಹೇಳೋದು ಭಯ ಹುಟ್ಟಿಸ್ತಿದ್ದಾರೆ, ಭಯೋತ್ಪಾದಕರು ಇವರು. ಹೇಳೋದ್ರಲ್ಲಿ ಸತ್ಯ ಇದೆಯಾ ರಘು ದೊಡ್ಡೇರಿ ಅವರೇ? ನೋಡಿ, ಸ್ವಾಮೀಜಿ ಅವರ ಹೇಳಿಕೆಗೆ ನನಗೆ ಯಾಕೆ ನೋಡೇ ಇಲ್ಲ, ನಾನು ಆ ಸ್ಟೇಟ್ಮೆಂಟ್ ಗೊತ್ತಾಗ್ತಿತ್ತು. ಸೊ ನೀವು ಪ್ಲೇ ಮಾಡಿದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಿದ್ದೆ ನಾನು. ಮಾಹಿತಿ ನೀವು ಇದ್ರಲ್ಲಿ ಅದು ಪ್ಲೇ ಮಾಡಿದ್ರೆ ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡ್ತಿದ್ದೆ. ಓಕೆ, ಅದು ಅವ್ರು ಏನ್ ಸ್ಟೇಟ್ಮೆಂಟ್ ಹೇಳಿದ್ದಾರೆ, ಅದ್ರ ಸಾಧಕ ಬಾಧಕಗಳು ನನ್ಗೆ ಗೊತ್ತು. ನೀವು ಪ್ಲೇ ಮಾಡಿ ನಾನು ಮತ್ತೆ ಅವ್ರದ್ದು ಸ್ಟೇಟ್ಮೆಂಟ್ ಪ್ಲೇ ಮಾಡ್ಲಿಲ್ಲ, ನೀವು ಪ್ಲೇ ಮಾಡಿ ನಾನು ಮಾತಾಡ್ತೀನಿ. ಪೇಜಾವರ್ ಶ್ರೀಗಳದ್ದು ಸ್ವಲ್ಪ ತೆಗಿರಿ, ಅದು ಸ್ವಲ್ಪ ಟೇಪು ತೆಗಿರಿ. ವಕ್ತಾರರು ಆವಾಗ್ಲಿಂದ ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ ವಕ್ತಾರರು ಕರ್ನಾಟಕದ ಬಗ್ಗೆ ಹೇಳಿಲ್ಲ. ನಿಮ್ದು ರಿಸರ್ಚ್ ಡಿಪಾರ್ಟ್ಮೆಂಟ್ ಇದೆ ಅಲ್ಲ, ಒಂದ್ ಸ್ವಲ್ಪ ಕೇಳಿ ಅವ್ರನ್ನ, ಕರೆಕ್ಟ್ ಆಗಿ ಕೇಳಿ ಏನ್ ಹೇಳಿದ್ದಾರೆ ಅಂತ. BK ಹರಿಪ್ರಸಾದ್ ಅವರು ಹೇಳಿರೋದು ಕರ್ನಾಟಕದಲ್ಲಿ ಒಂದು ದೇರ್ ವಿಲ್ ಬಿ ಸಮ್ ವೈಲೆನ್ಸ್. ಕರ್ನಾಟಕದಲ್ಲಿ ಅಂತ ಇಲ್ಲ, ನಿಮ್ಮ ಮಾಹಿತಿ ಇಲ್ಲ ಅಂದ್ರೆ ದಯವಿಟ್ಟು ಬನ್ನಿ, ನಾನೇ ಕೊಡ್ತೇನೆ. ಯಾಕೆ ಈಗ ಮಾತಾಡ್ತೀರಾ? ಅಲ್ಲ ನೀವು ಸೂಡೋ ಪೊಲಿಟಿಷಿಯನ್, ನೀವು ಹೌದು, ಕದ್ದು ಬರ್ತೀರಲ್ಲ ನೀವು ವಿಶ್ಲೇಷಕರು ಅಂತ. ನೇರವಾಗಿ ತಾಕತ್ತಿದ್ರೆ ಕೆಲಸ ಮಾಡ್ಕೊಂಡು ಬರ್ಬೇಕು, ಕಾಂಗ್ರೆಸ್ ಎಲ್ಲ ಇರ್ತಲ್ಲ ಅಲ್ಲ. ಸಂಕೀರ್ತ ನೋಡಿ, ಇವತ್ತು ಒಬ್ರು ಮಾತಾಡ್ಬೇಕಾದ್ರೆ ಒಬ್ರು ಹೇಳ್ತಾ ಇದ್ರು ಬಿಜೆಪಿ ಲೀಡರ್ ಅಲ್ಲ, ನನ್ ಮೇಲೆ ಯಾಕೆ ಈ ತರ ಒಂದ್ ಸೆಕೆಂಡ್ ಐ ಟೇಕ್ ಆಫೆನ್ಸ್ ಟು ದಿಸ್. ನಾನು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬರ್ತೀನಿ ಸರ್. ನಾನು ಬಿಜೆಪಿ ವಕ್ತಾರ ಅಂತ ಹೇಳಿದ್ದಕ್ಕೆ ನಾನು ಹೇಳ್ತಿರೋದು. ಮೋದಿ ಸಪೋರ್ಟರ್ ಅಂತ ನಾನು ಬಿಜೆಪಿ ಕಾರ್ಯಕರ್ತ. ನೀವು ಸೂಡೋ ಆಗಿ ಪಾರ್ಟಿಯಲ್ಲಿ ಕಾರ್ಯಕರ್ತರು ಬಹಳಷ್ಟು ಜನ ಇದ್ದಾರೆ. ನನಗೆ ಯಾರು ನೀವು ಇವತ್ತು ಹೇಳಿದ್ರಲ್ಲ ರಾಮನಗರ ಇವರೆಲ್ಲ ಹೆಸರಿದಾರಲ್ಲ, ಆ ತರ ನನ್ಗೆ ಯಾರು ಇಲ್ಲ ಹಿಂದೆ ಕರ್ಕೊಂಡು ಬರೋದಕ್ಕೆ. ನಮ್ಮ ಪಾರ್ಟಿನಲ್ಲಿ ಕೆಲಸ ಮಾಡೋದಕ್ಕೆ ನಾನೊಬ್ಬ ಬಿಜೆಪಿ ಕಾರ್ಯಕರ್ತ ಹೇಳೋದಕ್ಕೆ ಏನ್ ರಾಜಕೀಯ ವಿಶ್ಲೇಷಕ ಅಂತ ಹೇಳ್ತೀರಾ? ಬಿಜೆಪಿ ಸಪೋರ್ಟರ್ಸ್ ಯಾರು ವಿಶ್ಲೇಷಕರಾಗಕ್ಕಾಗಲ್ವಾ? ಕಾರ್ಯಕರ್ತ ಸಪೋರ್ಟರ್ ಎರಡು ಒಂದೇ ಸರ್. ನಮ್ಮ ಇದರಲ್ಲಿ ಈಗ ಸುರಬೇರೆ ನೋಡಿ, ಇವತ್ತು ಇವರೆಲ್ಲ ಹೇಳ್ಕೊಂಡ್ ಬರ್ತಾರೆ. ಇವತ್ತು ಅಯೋಧ್ಯೆ ವಿಚಾರವಾಗಿರ್ಬೋದು, ಇಂಥ ಚುನಾವಣೆಗೋಸ್ಕರ ಇಂಥ ಒಂದು ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಅಂತೇಳಿ. ಒಬ್ರು ಬಿಜೆಪಿ ಅವರು ನಾನು ಫೋನ್ ಮಾಡಿದಾಗ ಅವ್ರು ಹೇಳ್ತಾ ಇದ್ರು, ಆಯ್ತು ಇವತ್ತು ಚುನಾವಣೆ ಗಿಮಿಗೋಸ್ಕರ ನಾವು ಮಾಡ್ತಾ ಇದೀವಿ ಅನ್ನೋದಾದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವರು ಈಗ ಯಾಕೆ ಈ ರೀತಿಯಾಗಿ ಹೇಳಿಕೆ ಕೊಟ್ಟರು? ಇಲ್ಲ, ನಾನು ಅದಕ್ಕೆ ಉತ್ತರ ಕೊಡಬೇಕು. ನಾನು ಅವಾಗಿಂದ ಹೇಳ್ತಾ ಇದ್ದೆ, ಈ ಯತೀಂದ್ರ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವ್ರನ್ನ ಕಾಂಗ್ರೆಸ್ ಪಕ್ಷ ಈ ಬಳುವಳಿ ರಾಜಕಾರಣದ ಒಂದು ಟ್ಯಾಬ್ಯುಲೇಷನ್ ಫಾರ್ಮಲ್ಲಿ ನಾವು ನೋಡೋದಾದ್ರೆ ಅವ್ರನ್ನ ಲಾಂಚ್ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಅವರು ಈ ಒಂದು ಮೀಡಿಯಾ ಅಟೆನ್ಷನ್ಗೆ ಅವರಿಗೆ ಭೌತಿಕ ಒಂದು ಟ್ರೈನಿಂಗನ್ನು ಕೊಟ್ಟು ರಾಹುಲ್ ಗಾಂಧಿ ಅವ್ರಿಗೂ ಆದಿ ಆದಂತೆ ಕೊಟ್ಟುಬಿಟ್ಟು ಇವ್ರ ಹೇಳಿಕೆಗಳನ್ನ ಕೊಡಿಸ್ಬೇಕು. ಅನ್ಫಾರ್ಚುನೇಟ್ MP ಅಂತ ಹೇಳ್ತಾರೆ. ನಾನು ಅನ್ಫಾರ್ಚುನೇಟ್ಲಿ ಎಮ್ MP ಅಂತಾರೆ. ಇವರು ಪಾಕಿಸ್ತಾನಕ್ಕೆ, ಅಫ್ಘಾನಿಸ್ತಾನಕ್ಕೆ, ಯಾವುದೋ ಮುಳುಗೋಗೋ ರಾಷ್ಟ್ರಕ್ಕೆ ನಮ್ಮನ್ನು ಹೋಲಿಕೆ ಮಾಡ್ತಾರೆ. ಇವ್ರು ನಿಜವಾಗ್ಲೂ ತಿಳುವಳಿಕೆ ಇಲ್ಲ, ಬಟ್ ಆದರೂ ಬಳುವಳಿಯಿಂದ ಬಂದು ಇವ್ರನ್ನ ರಾಜಕೀಯಕ್ಕೆ ತರಬೇಕು ಅಂತ ಹೊಂದಿರ್ತೀವಿ. ಸಾಮರ್ಥ್ಯ ಇದ್ದು ಶಕ್ತಿಶಾಲಿಯಾಗಿ ಬಂದರೆ ನಮ್ಮ ಥರ ಪಕ್ಷದಲ್ಲಿ ವಿಜೇಂದ್ರ ಥರ ಆಗ್ತಾರೆ. ಇಲ್ಲ, ಈ ರೀತಿ ಲಾಂಚ್ ಮಾಡೋಕ್ಕೆ ಹೋದಾಗ ಯತೀಂದ್ರ ಸಿದ್ದರಾಮಯ್ಯ, ರಾಹುಲ್ ಗಾಂಧಿ ಆಗ್ತಾರೆ. ಈಗ ನಾನು ಹೇಳ್ತಿರೋವಂಥದ್ದು, ಕಾಂಗ್ರೆಸ್ನವ್ರಿಗೆ ಒಂದು ಅಪೀಸ್ಮೆಂಟ್ ಪೊಲಿಟಿಕ್ಸನ್ನು ಅವರು ಫೇಸ್ ಮಾಡಿಕೊಂಡು ಈ ಸ್ಥಿತಿ ಚುನಾವಣೆಗೆ ಹೋಗಬೇಕು. ಅವ್ರಿಗೆ ಈ 2024 ಚುನಾವಣೆಗೆ ವಿಷಯಗಳಿಲ್ಲ, ಅವ್ರ ಹತ್ರ ಅಜೆಂಡಾ ಇಲ್ಲ. ಸೊ ಹಾಗಾಗಿ ಯಾವ್ಯಾವುದೋ ಈ ರೀತಿಯ ಒಂದು ಬೇಜವಾಬ್ದಾರಿ ಹೇಳಿಕೆಗಳನ್ನ ಕೊಟ್ಟು ಜನರನ್ನ ಮತ್ತೆ ಅವರು ಅಪೀಸ್ಮೆಂಟ್ ಮಾಡಿ ಚುನಾವಣೆ ಸಂಕೀರ್ತ ಅವ್ರು ನನಗೆ ನೋಡಿ, ಇವಾಗ ಉದ್ಧವ್ ಠಾಕ್ರೆ ಅವರು ಇದನ್ನೇ ಹೇಳಿದ್ರು 4 ತಿಂಗಳ ಹಿಂದೆ. ಉದ್ಧವ್ ಠಾಕ್ರೆ ಅವರು ಗೋದ್ರ ಆಗುತ್ತೆ ರಾಮ ಮಂದಿರ ಉದ್ಘಾಟನೆ ಮುಂಚೆ ಅಂತ ಹೇಳಿದ್ರು ಅವರು ಕೂಡ. ಉದ್ಧವ್ ಠಾಕ್ರೆ ಅವರು 4 ತಿಂಗಳ ಹಿಂದೆ ಅವ್ರು ಹೇಳಿದ್ದಕ್ಕೂ ಇವತ್ತು BK ಹರಿಪ್ರಸಾದ್ ಅವ್ರು ಹೇಳಿದ್ದಕ್ಕೂ, ಆಮೇಲೆ ಇವ್ರು ಹೇಳಿದ್ರಲ್ಲ ಇದು ಪಾರ್ಲಿಮೆಂಟ್ ಸೆಕ್ಯೂರಿಟಿ ಅದು ಫೇಲಿಯರ್ ಅಂತ, ಅದು ಫೇಲಿಯರೇ, ಅದು ನೀವು ಡಿಬೇಟ್ ಮಾಡೋಕ್ಕಲ್ಲ, ಫೇಲಿಯರೇ. ಬಟ್ ಆದರೆ ಈ ಪ್ರತಾಪ್ ಸಿಂಹ ಕೇಸ್ ನಡೀತಲ್ಲ, ಆಗ ನೀವು ನೋಡಿದ್ರೆ 4 ಉಗ್ರರಿದ್ರಲ್ಲ ಒಳಗಡೆ ಹೋದವರು, ಅವ್ರ ಬ್ಯಾಕ್ಗ್ರೌಂಡು, ಫಂಡಿಂಗು, ಅಲ್ಲಿ ಕಲ್ಕಟ್ಟ ಲಿಂಕು, ಅದು ಏನೇನು ಲಿಂಕ್ಗಳು ಬಂತಲ್ಲ ಅದು ಹೊರಗೆ, ಅದು ನೋಡಿದ್ರೆ ಯಾರೋ ಮಾಡಿಸಿರೋದು ಅನ್ಸುತ್ತೆ. ನನಗೇನು ಅನುಮಾನ ಮತ್ತು ಭಯ, ನನಗೂ ಭಯ ಸರ್, ಬೈದವೆ ನನಗೂ ಭಯ ಏನಂದರೆ, ಈಗ ಸರ್ಕಾರ ಅಲ್ಲ ಯಾರು ಆಗ್ಬಿಡ್ಬೋದು,
ಪೊಲಿಟಿಕಲಿ ಯಾರಾದ್ರೂ ಈ ತರ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡಕ್ ಟ್ರೈ ಮಾಡಬಹುದಾ? ಅಲ್ಲ, ಇಂಡಿ ಮೈತ್ರಿಕೂಟ ಅಲ್ಲ ನೋಡಿ, ಸೀರೀಸ್ ಆಫ್ ಹೇಳಿಕೆಗಳು ಬರ್ತಾ ಇದೆ ಅಂದ್ರೆ ಇಂಡಿ ಮೈತ್ರಿಕೂಟದ ಉದ್ದೇಶಗಳವು ಅಂತ ಹೇಳ್ಬೋದು. ಅಂದ್ರೆ ಅವರೇ ಮಾಡಿಸ್ತಾರೆ ಅಂತ ನೀವು ಹೇಳಿದ್ರೆ ಅವರೇ ಮಾಡಿಸ್ತಾರೆ ಅಂತ. ಮತ್ತೆ ಇನ್ನೇನು ಅವರು ಈಸ್ ಇನ್ಸ್ಟಿಗೇಟಿಂಗ್ ಟ್ರೈನ್ ಟು ಇನ್ಸ್ಟಿಗೇಟ್ ವೈಲೆನ್ಸ್. ಅವ್ರನ್ನೂ ಸೇರಿದಂತೆ ನಾನು ಹೇಳ್ತಿರುವಂತದ್ದು ನಿಮ್ಮ ಎಲ್ಲ ಇಂಡಿಯಾ ಮೈತ್ರಿಕೂಟದ ನಾಯಕರು ನೋಡಿ. ಸ್ಟಾಲಿನ್ ಏನಂತಾನೆ, ಸ್ಟಾಲಿನ್ ಬಂದ್ಬಿಟ್ಟು ಹಿಂದೂ ಸನಾತನ ಧರ್ಮವನ್ನು ಎರಾಡಿಕೇಟ್ ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲಿ ಇವರು ಗೋಧಾ ನೀತಿ ಗಲಭೆ ನಡೆಸಬೇಕು ಅಂತ ಹೇಳ್ತಾರೆ. ಸೊ ಇವರ ಉದ್ದೇಶಗಳೇ ಸರಿ ಇಲ್ಲ, ಇವರ ಉದ್ದೇಶಗಳೇ ಸಮಸ್ಯೆ ಇದೆ. ಠಾಕ್ರೆ ಅವರು ಹೇಳಿರೋದು, ಯಾರು ಉದ್ಘಾಟನೆಗೆ ಹೋಗಿ ವಾಪಸ್ ಬರ್ತಾರಲ್ಲ, ವಾಪಸ್ ಬರುವಾಗ ಅಟ್ಯಾಕ್ ಆಗುತ್ತೆ ಅಂತ ಹೇಳಿ. ಅಲ್ಲ ಅಂದ್ರೆ ನಾನು ಅದನ್ನ ಹೇಳಿದ್ದು, ಗೋಧ್ರಾ ಅಂದ್ರೆ ಆ ರೀತಿಯ ತಯಾರಿ ಮಾಡ್ತಿದ್ದಾರೆ. ಅಟ್ಯಾಕ್ ಆಗುತ್ತೆ ಅಂತ ಹೇಳಿದ್ದಾರೆ 4 ತಿಂಗಳ ಹಿಂದೆನೇ. ಹೇಳ್ಬಿಡ್ತಾ ಇದ್ದೀರಾ, ನನ್ನ ಮಾತನ್ನ ನೀವೇ ಹೇಳ್ತಾ ಇದ್ದೀರಾ. ಮೈನಾರಿಟಿ ನೋಡಿ ಸರ್, ಏನಂದ್ರೆ ಟೈಮರ್ ಕೊಡಿ ಅವ್ರಿಗೆ. ಈಗ ದಯವಿಟ್ಟು ಸ್ವಲ್ಪ ಕೇಳಿ. ಈಗ ಎರಡು ಕಡೆಯಿಂದ ಈ ಸ್ಟೇಟ್ಮೆಂಟ್ ಬರ್ತಾ ಇದೆ, ಉದಯ್ ಠಾಕ್ರೆದು, ಇವ್ರದ್ದು, ಬಿಜೆಪಿ ಕಡೆಯಿಂದ, RSS ಕಡೆಯಿಂದ, VHP ಕಡೆಯಿಂದ, ಕಾಂಗ್ರೆಸ್ ಇಂದ ಬರ್ತಾ ಇದ್ರೆ ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ ಭಾರತದಲ್ಲಿ ಎರಡು ಕಡೆಯಿಂದ. ಎರಡು ಕಡೆಯಿಂದ ಬೇಳೆ ಬೇಯಿಸ್ಕೊಡ್ತಾರೆ, ಭಯ ಬೀಳಿಸ್ತಾರೆ, vote ತಗೊಳ್ತಾರೆ. ಅದನ್ನು ಇದೆ. ಅಲ್ಲ, ಭಯ ಅದೊಂದು. ಇನ್ನೊಂದು ಏನಂದ್ರೆ, ಭಾರತೀಯ ಜನತಾ ಪಾರ್ಟಿ ಇನ್ನೊಂದು ನಮ್ಗೆ ಅನುಮಾನ ಇದೆ, ನಮ್ಗೆ ಅನುಮಾನ ಇದೆ, ಏನೆಲ್ಲ ಒಂದು ಆಗ್ಬೋದು ಅಂತ ಅನುಮಾನ ಇದೆ. ಯಾಕಂದ್ರೆ ಇವ್ರ ಸ್ಟೇಟ್ಮೆಂಟ್ ಕೇಳಿದ ಮೇಲೆ ಅನುಮಾನ ಇದೆ ನಮ್ಗೆ. ಅದಕ್ಕೆ ಭಯದ ವಾತಾವರಣ ಮುಸಲ್ಮಾನ್ ಮೇಲೆ ಇದೆ. ಅದಕ್ಕೆ ದಯವಿಟ್ಟು ನಮಗೆ ಸೆಕ್ಯೂರಿಟಿ ಬೇಕು ಮುಸಲ್ಮಾನರಿಗೆ. ಅತ್ಯಂತ ಸುರಕ್ಷಿತವಾಗಿ ಸುಭಿಕ್ಷವಾಗಿ ಮುಸಲ್ಮಾನರು ಭಾರತ ದೇಶದಲ್ಲಿ 10 ವರ್ಷದಿಂದ ಇದ್ದಾರೆ. ಒಂದು ನಾವ್ ಏನ್ ನೋಡ್ಬೇಕು ಅಂದ್ರೆ, ಈ ಒಂದು ವಾರದಿಂದ ಎಲ್ಲಾ ಕಡೆ ರಾಮ ಮಂದಿರದ ಉದ್ಘಾಟನೆಯ ಬಗ್ಗೆ ಒಂದು ಸೆಲೆಬ್ರೇಷನ್ ವಾತಾವರಣ ಇದೆ. ಸಂಭ್ರಮ, ದೊಡ್ಡ ಸಂಭ್ರಮ. ಇದು ಇಕ್ಬಾಲ್ ಅನ್ಸಾರಿ ಆಗ್ಬೋದು ಅಯೋಧ್ಯೆನಲ್ಲಿ, ಅಥವಾ ಇಲ್ಲಿ ಇರುವಂತಹ ಎಲ್ಲಾ ಒಂದು ಕರ್ನಾಟಕದಲ್ಲಿ ಇರುವಂತಹ ಎಲ್ಲಾ ದೇವಸ್ಥಾನಗಳು ಮಠಗಳು ಇರ್ಬೋದು. ಒಂದ್ ಸೆಕೆಂಡ್ ಸರ್, ಅದಕ್ಕೆ ನಾನು ಹೇಳ್ತಾ ಇರೋದು, ಕಾಂಗ್ರೆಸ್ ಅವರು ಈ ರಾಮ ಮಂದಿರಕ್ಕೋಸ್ಕರ ಪ್ರೋಗ್ರಾಮ್ ನಲ್ಲಿ ಆ ಸ್ಟೇಟ್ಮೆಂಟ್ ಏನಕ್ಕೆ ಹೆಂಗಸರ ಮೇಲೆ ಅಟ್ಯಾಕ್? ನೀವು ಅವ್ರು ಹೇಳಿದ್ದು ದಿಸಕ್ಕೊಂದು ಗಂಟೆ ಬೇಕಂತ ಹೇಳ್ಬೋದಾ? ದಯವಿಟ್ಟು ಅವ್ರು ಹೇಳಿದ್ರಂತೆ ಯಾರು ಅವರು? ಕೇಸ್ ಫೈಲ್ ಮಾಡಿ, ನೀವು ಕೇಸ್ ಮಾಡಿದ್ದೀವಿ. ಈ ತರ ಒಂದು ಸಂಭ್ರಮದ ವಾತಾವರಣ ಇರ್ಬೇಕಾದಾಗ ಕಾಂಗ್ರೆಸ್ಗೆ ಭಯ ಹುಟ್ಟಿಸ್ಬೇಕು, ಅದು ಅವ್ರದ್ದು ಫೈನಲ್ ಪಾಯಿಂಟ್. ನೀವು ದಯವಿಟ್ಟು ಯಾವ ತರ ಹೋಗುತ್ತೆ ನೋಡಿ. ನೆಕ್ಸ್ಟ್ ಮುಸಲ್ಮಾನ್ ಸಿಕ್ಕದ ಅಟ್ಯಾಕ್ ಮಾಡಕ್ಕೆ ಕಾಂಗ್ರೆಸ್ಗೆ ಡೈರೆಕ್ಟ್ ಆಗಿ ಮಾಡಿ. ನೋಡಿ, ಈಗ ಒಬ್ರು ಹೇಳ್ತಾರೆ ಭಯ ಆಗ್ತಾ ಇದೆ ಅಂತೇಳಿ, ಇನ್ನೊಬ್ರು ಹೇಳ್ತಾರೆ ಭಯ ಹುಟ್ಟಿಸ್ತಿದ್ದಾರೆ ಅಂತೇಳಿ. ಏನೇ ಆಗ್ಲಿ, ಈಗ ಇರುವಂಥದ್ದು ಈ ಒಂದು ಹೇಳಿಕೆ ಯಾವ ರೀತಿಯಾಗಿ ತಿರುವು ಪಡೆದುಕೊಳ್ತೋ ಗೊತ್ತಿಲ್ಲ. ಆದರೆ ನಿಜವಾಗ್ಲೂ ಅದು ಆಗಿದೆ ಆದರೆ ಕ್ರಮವನ್ನು ತೆಗೆದುಕೊಳ್ಬೇಕಾಗಿರುವಂಥ ಜವಾಬ್ದಾರಿ ಯಾರಿಗಿದೆಯೋ ಅವ್ರು ಖಂಡಿತವಾಗ್ಲೂ ಕೂಡ ತೆಗೆದುಕೊಳ್ಳಲೇಬೇಕಾಗುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ಎಲ್ಲರೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.